ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತ್ತೊಂದು ಗ್ರಾಮೀಣ ಕೇಂದ್ರವಾದ ಹೊಣಕೆರೆ ಹೋಬಳಿಯು ಶಾಸಕ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರ ದೂರದರ್ಶಿತ್ವದ ನಾಯಕತ್ವದಲ್ಲಿ ಪ್ರಗತಿಯ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ. ಹೋಬಳಿಯ ಪ್ರತಿಯೊಂದು ಗ್ರಾಮಕ್ಕೂ ಆಧುನಿಕ ಸೌಕರ್ಯಗಳನ್ನು ತಲುಪಿಸುವ ದೃಢ ಸಂಕಲ್ಪದೊಂದಿಗೆ ಹೊಣಕೆರೆ ಹೋಬಳಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶಾಸಕರು ಬರೋಬ್ಬರಿ 181 ಕೋಟಿ ರೂಪಾಯಿಗಳ ಬೃಹತ್ ಪ್ರಗತಿ ನಿಧಿಯನ್ನ ಒದಗಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಕಳೆದ ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಭಾಗದ ಗ್ರಾಮೀಣ ರಸ್ತೆಗಳ ಸುಧಾರಣೆ, ಕುಡಿಯುವ ನೀರು, ನೀರಾವರಿ ನಾಲಾ ಕಾಯಕಲ್ಪ ಹಾಗೂ ಶಿಕ್ಷಣ ಮತ್ತು ಆಡಳಿತಾತ್ಮಕ ಮೂಲ ಸೌಕರ್ಯಗಳ ಬಲವರ್ಧನೆಗೆ ಈ ದಾಖಲೆ ಪ್ರಮಾಣದ ಅನುದಾನವನ್ನ ವಿನಿಯೋಗಿಸಲಾಗ್ತಾ ಇದ್ದು, ಸಚಿವ ಚೆಲುವರಾಯಸ್ವಾಮಿ ಅವರ ಭರಪೂರ ಕೊಡುಗೆಯಿಂದಾಗಿ ಹೊಣಕೆರೆ ಹೋಬಳಿಯ ಹಳ್ಳಿಗಳಲ್ಲೂ ಇಂದು ವಿಕಾಸದ ಹೊಸ ಪರ್ವ ಆರಂಭವಾಗಿದೆ. ಹೇಮಾವತಿ ನಾಲಾ ವಿಭಾಗದಿಂದ ಹೊಣಕೆರೆ ಹೋಬಳಿಗೆ ಹರಿದು ಬಂತು ಕೋಟಿ ಅನುದಾನ. ಹೊಣಕೆರೆ ಹೋಬಳಿಯ ಕೃಷಿ ಕ್ಷೇತ್ರಕ್ಕೆ ನವಚೈತನ್ಯ ನೀಡಲು ಹಾಗೂ ರೈತರ ಜಮೀನುಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸುವ ನಿಟ್ಟಿನಲ್ಲಿ ಹೇಮಾವತಿ ನಾಲಾ ವಿಭಾಗದ ಅಡಿಯಲ್ಲಿ ಬರೋಬ್ಬರಿ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ಈ ವಲಯದ ಅತಿದೊಡ್ಡ ಮೈಲಿಗಲ್ಲಾಗಿ ಎಚ್ಎಲ್ವಿಸಿ ಅಡಿಯಲ್ಲಿ ಡಿ71 ಹಾಗೂ ಡಿ72 ರವರೆಗೆ ನಾಲಾ ಆಧುನೀಕರಣ ಕಾಮಗಾರಿಗಾಗಿ 49 ಕೋಟಿ 70 ಲಕ್ಷ ರೂಪಾಯಿಗಳ ಬೃಹತ್ ಅನುದಾನ ಹಂಚಿಕೆ ಮಾಡಲಾಗಿದೆ. ಇದರೊಂದಿಗೆ ನಾಗಮಂಗಲ ಶಾಖಾ ನಾಲೆಯ ವಿತರಣಾ ನಾಲೆ 14ರ ಸಿಸಿ ಲೈನಿಂಗ್ ಹಾಗೂ ಹೊಣಕೆರೆ ದೇವಲಾಪುರ ಕಸಬಾ ಹೋಬಳಿಯ ಅಡ್ಡಮೋರಿ ನಾಲಾ ಆಧುನೀಕರಣ ಕಾಮಗಾರಿಗಾಗಿ 4 ಕೋಟಿ 98 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ. ಮಲ್ಲೇಗೌಡನಹಳ್ಳಿ ಕೆರೆ ಅಭಿವೃದ್ಧಿಗೆ 2 ಕೋಟಿ 50 ಲಕ್ಷ ರೂಪಾಯಿ, ಜಾರನಕಟ್ಟೆ ಕೆರೆಯ ಕೋಡಿಹಳ್ಳ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ, ಜೋಡಿ ಹೊಸೂರು ಗ್ರಾಮದ ಲೋಕಪಾವನಿ ಹಳ್ಳಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕಾಗಿ 3 ಕೋಟಿ ರೂಪಾಯಿ ಹಾಗೂ ವಿತರಣಾ ನಾಲೆ 70ರ ಅಡಿಯಲ್ಲಿ ಬರುವ ತೆಂಗಿನಬಾಗ ಮತ್ತು ಅಂಕುಶಾಪುರ ಮೈನರ್ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ 50 ಲಕ್ಷ ರೂಪಾಯಿಯಷ್ಟು ಭಾರಿ ಅನುದಾನವನ್ನ ಒದಗಿಸಲಾಗಿದೆ. ನಾಲಾ ಅಚ್ಚುಕಟ್ಟು ಭಾಗದ ಸಾರಿಗೆ ಸಂಪರ್ಕಕ್ಕೆ ಕಾಯಕಲ್ಪ ನೀಡಲು ಕೋಟ್ಯಂತರ ರೂಪಾಯಿ ವಿನಿಯೋಗಿಸಲಾಗ್ತಾ ಇದೆ. ಹೇಮಾವತಿ ಎಡದಂಡೆ ನಾಲೆಯಡಿ ಬರುವ ಮೇಗಲ ಇಜ್ಜಲಘಟ್ಟದಿಂದ ಹೇಮಾವತಿ ಮುಖ್ಯ ನಾಲೆಯವರೆಗೆ ರಸ್ತೆ ಅಭಿವೃದ್ಧಿ ಹಾಗೂ ಇಜ್ಜಲಘಟ್ಟ ಹತ್ತಿರ ಇರುವ ಹಳ್ಳಕ್ಕೆ ಪಿಕಪ್ ರಸ್ತೆ ಮತ್ತು ಅಡ್ಡಮೋರಿ ನಿರ್ಮಾಣ ಕಾಮಗಾರಿಗಳಿಗೆ 4 ಕೋಟಿ 50 ಲಕ್ಷ ರೂಪಾಯಿ ಮಂಜೂರಾಗಿದೆ. ಇದೇ ರೀತಿ ಇಜ್ಜಲಘಟ್ಟ ಗ್ರಾಮದ ರಂಗನಾಥ ಸ್ವಾಮಿ ಬೆಟ್ಟದಿಂದ ಹೇಮಾವತಿ ಮುಖ್ಯ ನಾಲೆ ಮುಖಾಂತರ ಕೆಂಪನಕೊಪ್ಪಲು ಗ್ರಾಮಕ್ಕೆ ಹೋಗುವ ರಸ್ತೆ ಹಾಗೂ ಇಸ್ಲಾಂಪುರ ಗೇಟ್ನಿಂದ ಚೋಟ್ಕ್ಯಾತನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಇನ್ನು ವಿತರಣೆ ನಾಲೆ 71ರ ಅಡಿಯಲ್ಲಿ ಕಲ್ಲುದೇವನಹಳ್ಳಿ ಅರೆ ಅಲ್ಪಹಳ್ಳಿ ಅಚ್ಚುಕಟ್ಟು ರಸ್ತೆ ಅಭಿವೃದ್ಧಿಗೆ 4 ಕೋಟಿ 90 ಲಕ್ಷ ರೂಪಾಯಿ ಹಾಗೂ ಕೆ ಮಲ್ಲೇನಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿರುವ ಹೇಮಾವತಿ ವಿತರಣಾ ನಾಲೆ 72ರ 5ನೇ ಕಿಲೋಮೀಟರ್ ವರೆಗೆ ಅಡ್ಡಲಾಗಿ ಸೇತುವೆ ಮತ್ತು ರಸ್ತೆ ಅಭಿವೃದ್ಧಿಗೆ 95 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಲಾಗಿದೆ. ಗ್ರಾಮೀಣ ಭಾಗದ ಮತ್ತು ಇತರೆ ರಸ್ತೆಗಳ ಸುಧಾರಣೆಗೂ ಶಾಸಕರು ಹೆಚ್ಚಿನ ಒತ್ತು ನೀಡಿದ್ದಾರೆ. ಚಾಗಟಹಳ್ಳಿ ಹೊನ್ನಬೆಟ್ಟದ ಹೊಸೂರು ರಸ್ತೆ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ, ನಾಗಮಂಗಲ ಮೈಸೂರು ರಸ್ತೆಯಿಂದ ಶಾನುಭೋಗನಹಳ್ಳಿ ಕಾಂತಾಪುರ ರಸ್ತೆ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ, ಜೋಡಿ ಹೊಸೂರು ಗ್ರಾಮದ ರಸ್ತೆ ಮತ್ತು ನಾಲಾ ಅಭಿವೃದ್ಧಿಗೆ 3 ಕೋಟಿ ಹಾಗೂ ನಾಗಮಂಗಲ ಮೈಸೂರು ಮುಖ್ಯ ರಸ್ತೆಯಿಂದ ಜುಟ್ಟನಹಳ್ಳಿ ಮೇಗಲ ಜುಟ್ಟನಹಳ್ಳಿವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 3 ಕೋಟಿ ರೂಪಾಯಿ ನಿಯೋಜಿಸಲಾಗಿದೆ. ಇದರೊಂದಿಗೆ ನಾಗಮಂಗಲ ಮೈಸೂರು ರಾಜ್ಯ ಹೆದ್ದಾರಿಯಿಂದ ಸಾಮಕಹಳ್ಳಿ ಹುರಳಗಂಗನಹಳ್ಳಿ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ ರೂಪಾಯಿ ಹಾಗೂ ಲಿಂಗಮ್ಮಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ದೇವಾಲಯದಿಂದ ತಿಬ್ಬಾದೇವಿ ದೇವಸ್ಥಾನದವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 50 ಲಕ್ಷದಷ್ಟು ಪ್ರಗತಿ ನಿಧಿ ಬಿಡುಗಡೆಯಾಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ 2 ಕೋಟಿ ಅನುದಾನ. ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಗೊಟಕಹಳ್ಳಿ ಕೆರೆ ಮತ್ತು ರಘುರಾಂಪುರ ಕೆರೆ ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ರೂಪಾಯಿ ಹಾಗೂ ಉಯ್ಯನಹಳ್ಳಿ ಅಣೆಕಟ್ಟಿನ ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಹೊಣಕೆರೆ ಹೋಬಳಿಗೆ 16 ಕೋಟಿ 40 ಲಕ್ಷ ರೂಪಾಯಿ ದಾಖಲೆಯ ಹಂಚಿಕೆ. ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಹೊಣಕೆರೆ ಹೋಬಳಿಯ ಗ್ರಾಮೀಣ ಮತ್ತು ನಗರ ಸಂಪರ್ಕ ರಸ್ತೆಗಳ ಬಲವರ್ಧನೆಗೆ ಕೋಟ್ಯಂತರ ರೂಪಾಯಿಗಳ ಅನುದಾನ ಹರಿದು ಬಂದಿದೆ.
ಪ್ರಮುಖ ಸಂಪರ್ಕ ಕೊಂಡಿಯಾದ ಬ್ರಹ್ಮದೇವರಹಳ್ಳಿ ಬಸರಾಳು ರಸ್ತೆಯಿಂದ ಟಿ ಚೆನ್ನಾಪುರ ಮತ್ತು ಗಂಗವಾಡಿ ಮಾರ್ಗವಾಗಿ ರಾಜ್ಯ ಹೆದ್ದಾರಿ 19 ಚಿಣ್ಯ ಹತ್ತಿರ ಸಂಪರ್ಕಿಸುವ ರಸ್ತೆಗಳ ಸಮಗ್ರ ಸುಧಾರಣೆಗೆ ದೊಡ್ಡ ಮೊತ್ತದ ಹಂಚಿಕೆ ಮಾಡಲಾಗಿದೆ. ಇದರ ಅಡಿಯಲ್ಲಿ ಟಿ ಚೆನ್ನಾಪುರ ಗಂಗವಾಡಿ ಮಾರ್ಗವಾಗಿ 3 ಕಿಲೋಮೀಟರ್ ವರೆಗಿನ ರಸ್ತೆ ಅಭಿವೃದ್ಧಿಗೆ 3 ಕೋಟಿ 20 ಲಕ್ಷ ರೂಪಾಯಿ ಹಾಗೂ ಸರಪಳಿ 0.75 ರಿಂದ 3 ಕಿಲೋಮೀಟರ್ ವರೆಗೆ ಅಂದರೆ ತೆಂಗಿನ ಭಾಗ ಮತ್ತು ಹೆತ್ತಗೋನಹಳ್ಳಿ ಗ್ರಾಮ ಪರಿಮಿತಿಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ 3 ಕೋಟಿ 20 ಲಕ್ಷ ರೂಪಾಯಿ ವಿನಿಯೋಗಿಸಲಾಗ್ತಾ ಇದೆ. ಇದೇ ರಸ್ತೆಯ ಸರಪಳಿ 3.40 ರಿಂದ 4 ಕಿಲೋಮೀಟರ್ ವರೆಗೆ ಟಿ ಚೆನ್ನಾಪುರ, ಬಾವಿಕೊಪ್ಪಲು ಮತ್ತು ದರವಾಯಿಕೊಪ್ಪಲು ಗ್ರಾಮಗಳ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಹಾಗೂ ಸರಪಳಿ 8 ರಿಂದ 12 ಕಿಲೋಮೀಟರ್ ವರೆಗಿನ ಅಂದರೆ ಗಂಗವಾಡಿಯಿಂದ ಚಿಣ್ಯವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ ರೂಪಾಯಿಗಳ ಭಾರಿ ಅನುದಾನವನ್ನ ಒದಗಿಸಲಾಗಿದೆ. ಇದಲ್ಲದೆ ಇಂಚಲಘಟ್ಟ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ರಸ್ತೆ, ಗ್ರಾಮದ ಪರಿಮಿತಿಯ ಒಳರಸ್ತೆಗಳು ಹಾಗೂ ಚರಂಡಿ ಅಭಿವೃದ್ಧಿಗಾಗಿ 1 ಕೋಟಿ 25 ಲಕ್ಷ ಮಂಜೂರಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 150A ರಸ್ತೆಯಿಂದ ಇಂಚಲಘಟ್ಟ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಹಾಗೂ ಇಂಚಲಘಟ್ಟ ಗ್ರಾಮ ಪರಿಮಿತಿಯ ರಸ್ತೆ ಅಭಿವೃದ್ಧಿಗಾಗಿ 1 ಕೋಟಿ 25 ಲಕ್ಷ ರೂಪಾಯಿಗಳನ್ನ ಒದಗಿಸಲಾಗಿದೆ. ರಾಜ್ಯ ಹೆದ್ದಾರಿ 19 ಚೀಣ್ಯದಿಂದ ಅಲ್ಪಹಳ್ಳಿ ಕನಗನಹಳ್ಳಿ ಮುಖಾಂತರ ರಾಜ್ಯ ಹೆದ್ದಾರಿ 85 ಕರಿಕ್ಯಾತನಹಳ್ಳಿ ಸೇರುವ ಸರಪಳಿ 3.70 ರಿಂದ 4.40 ಕಿಲೋಮೀಟರ್ ವರೆಗಿನ ಕರಿಕ್ಯಾತನಹಳ್ಳಿ ಗ್ರಾಮ ಪರಿಮಿತಿಯವರೆಗೆ ರಸ್ತೆ ಅಭಿವೃದ್ಧಿಗೆ 1 ಕೋಟಿ 50 ಲಕ್ಷ ರೂಪಾಯಿ ಹಾಗೂ ಬೆಂಗಳೂರು ಜಲಸೂರು ರಾಜ್ಯ ಹೆದ್ದಾರಿ 85 ರಿಂದ ಕಳ್ಳಿಗುಂದಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 1 ಕೋಟಿ ರೂಪಾಯಿಗಳನ್ನ ನಿಯೋಜಿಸಲಾಗಿದೆ. ಸಮಾಜದ ಹಿಂದುಳಿದ ವರ್ಗಗಳ ಹಿತರಕ್ಷಣೆಗಾಗಿ ಬುರುಡುಗುಂಟೆ, ಚಾಗಟಹಳ್ಳಿ, ಬಸವೇಶ್ವರ ನಗರ ಮತ್ತು ಹೆತ್ತಗೋನಹಳ್ಳಿ ಗ್ರಾಮಗಳ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಸುಸಜ್ಜಿತ ಸಿಸಿ ರಸ್ತೆಯನ್ನ ಅಭಿವೃದ್ಧಿಪಡಿಸಲು 2 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನ ಬಿಡುಗಡೆ ಮಾಡಿಸುವ ಮೂಲಕ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಹೊಳಕೆರೆ ಹೋಬಳಿಯ ಸಾರಿಗೆ ಸಂಪರ್ಕಕ್ಕೆ ಹೊಸ ಕಾಯಕಲ್ಪ ನೀಡಿದ್ದಾರೆ. ಪಿಎಂಜಿಎಸ್ವೈ ಯೋಜನೆಯ ಅಡಿಯಲ್ಲಿ ಹೊಳಕೆರೆ ಹೋಬಳಿಯ ರಸ್ತೆಗಳಿಗೆ 6 ಕೋಟಿಗೂ ಅಧಿಕ ಅನುದಾನ ಮಂಜೂರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ಮೇಗಲ ಇಂಚಲಘಟ್ಟ ಗ್ರಾಮದ ಪರಿಮಿತಿಯಲ್ಲಿ ಸುಸಜ್ಜಿತ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 10.09 ಲಕ್ಷ ವಿನಿಯೋಗಿಸಲಾಗ್ತಾ ಇದೆ. ಹಂದೇನಹಳ್ಳಿ ಕಾಲೋನಿಯಿಂದ ತಟ್ಟೆಕೆರೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 21,42,000 ರೂಪಾಯಿ ಹಾಗೂ ಮೈಸೂರು ಕೆಆರ್ಪೇಟೆ ಮುಖ್ಯ ರಸ್ತೆಯಿಂದ ಇಸ್ಲಾಂಪುರ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 21,42,000 ಅನುದಾನವನ್ನ ಒದಗಿಸಲಾಗಿದೆ. ಜಕ್ಕನಹಳ್ಳಿ, ಗೊಡೆಹೊಸಹಳ್ಳಿ, ಚೌಡಗೋನಹಳ್ಳಿ ರಸ್ತೆ ಮುಖಾಂತರ ಸಾಗಿ ಎಸ್ ಮಲ್ಲಸಂದ್ರ ರಸ್ತೆಗೆ ಸೇರುವ ಪ್ರಮುಖ ಸಂಪರ್ಕ ರಸ್ತೆಯ ಬೃಹತ್ ಅಭಿವೃದ್ಧಿ ಕಾಮಗಾರಿಗಾಗಿ ಬರೋಬ್ಬರಿ 2 ಕೋಟಿ 83 ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತವನ್ನ ಬಿಡುಗಡೆ ಮಾಡಲಾಗಿದೆ. ಹಂದೇನಹಳ್ಳಿ, ಶಾನುಭೋನಹಳ್ಳಿ ಮುಖಾಂತರ ಎಸ್ ಮಲ್ಲಸಂದ್ರ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ 2 ಕೋಟಿ 72 ಲಕ್ಷ ರೂಪಾಯಿಗಳ ಭಾರಿ ಅನುದಾನವನ್ನ ಒದಗಿಸುವ ಮೂಲಕ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಈ ಭಾಗದ ಸಾರಿಗೆ ಸಂಪರ್ಕವನ್ನ ಸಂಪೂರ್ಣವಾಗಿ ಬಲಪಡಿಸಿದ್ದಾರೆ. ಕೆಆರ್ಐಡಿಎಲ್ ಮತ್ತು ಸಿಎಂ ವಿಶೇಷ ನಿಧಿಯಿಂದ ಪ್ರಗತಿಯ ಮಹಾಪೂರ. ಕೆಆರ್ಐಡಿಎಲ್ ಸಂಸ್ಥೆಯ ಮುಖಾಂತರ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯ ಅಡಿಯಲ್ಲಿ ಹೊಳಕೆರೆ ಹೋಬಳಿಯ ದಲಿತ ಮತ್ತು ಹಿಂದುಳಿದ ವರ್ಗಗಳ ಕಾಲೋನಿಗಳು ಕೃಷಿ ಮೂಲ ಸೌಕರ್ಯ, ಧಾರ್ಮಿಕ ಮತ್ತು ಶೈಕ್ಷಣಿಕ ವಲಯಕ್ಕೆ ಭರಪೂರ ಕೊಡುಗೆಗಳು ಲಭಿಸಿವೆ. ಚೀಣ್ಯ ಗ್ರಾಮದಲ್ಲಿ ಕೃಷಿ ಇಲಾಖೆಯ ನೂತನ ಸುಸಜ್ಜಿತ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 2 ಕೋಟಿ ರೂಪಾಯಿ ಮಂಜೂರಾಗಿದೆ. ಬುರುಡುಗುಂಟೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿಗಳನ್ನ ಒದಗಿಸಲಾಗಿದೆ. ಹೆತ್ತಗೋನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಚಾಗಟಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿ ವಿನಿಯೋಗಿಸಲಾಗ್ತಾ ಇದೆ. ಬಿ ಶ್ರೀರಾಮನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕಾಗಿ 12 ಲಕ್ಷ ರೂಪಾಯಿ ನಿಯೋಜಿಸಲಾಗಿದೆ. ಚೀಣ್ಯ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು
ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿಗಳನ್ನ ಒದಗಿಸಲಾಗಿದೆ. ಹೊಣಕೆರೆ ಗ್ರಾಮದ ಪರಿಶಿಷ್ಟ ಜಾತಿಯ ಸ್ಮಶಾನ ಭೂಮಿ ಅಭಿವೃದ್ಧಿ ಕಾಮಗಾರಿಗಾಗಿ 20 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ಬಸವೇಶ್ವರ ನಗರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿಸಲಾಗಿದೆ. ಗಂಗವಾಡಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಿಂದ ಮುದ್ದಿನರಿ ಕೆಂಪಣ್ಣನ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಾಗಿ 50 ಲಕ್ಷ ರೂಪಾಯಿಗಳನ್ನ ವಿನಿಯೋಗಿಸಲಾಗ್ತಾ ಇದೆ. ಮುಖ್ಯಮಂತ್ರಿ ವಿಶೇಷ ಅನುದಾನದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗಳಿಗೆ 4,95 ಲಕ್ಷ ರೂಪಾಯಿಗಳ ಭಾರೀ ನಿಧಿಯನ್ನ ಒದಗಿಸಲಾಗಿದೆ. ಇದೇ ವಿಶೇಷ ಅನುದಾನದ ಅಡಿಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಮತ್ತು ನಿರ್ಮಾಣ ಕಾಮಗಾರಿಗಳಿಗೆ 71 ಲಕ್ಷ ರೂಪಾಯಿ ಹಾಗೂ ವಿವಿಧ ಸಮುದಾಯ ಭವನಗಳ ಅಭಿವೃದ್ಧಿ ಮತ್ತು ನಿರ್ಮಾಣ ಕಾಮಗಾರಿಗಳಿಗೆ 1,10 ಲಕ್ಷ ರೂಪಾಯಿಗಳ ಬೃಹತ್ ಮೊತ್ತ ನೀಡಲಾಗಿದೆ. ಇದರೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಭವನಗಳು ಮತ್ತು ಇತರೆ ಕೆಲಸಗಳಿಗೆ 20 ಲಕ್ಷ ಹಾಗೂ ಗ್ರಾಮೀಣ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 30 ಲಕ್ಷದಷ್ಟು ಪ್ರಗತಿ ನಿಧಿಯನ್ನ ಒದಗಿಸುವ ಮೂಲಕ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಹೊಣಕೆರೆ ಹೋಬಳಿಯ ಸರ್ವತೋಮುಖ ಪ್ರಗತಿಯನ್ನ ಸಾಕಾರಗೊಳಿಸಿದ್ದಾರೆ. ಶಾಸಕರ ನಿಧಿಯಿಂದ 1,69 ಲಕ್ಷ ಒಟ್ಟು ಅನುದಾನ. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹೊಣಕೆರೆ ಹೋಬಳಿಯ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಅಗತ್ಯತೆಗಳಿಗಾಗಿ ಒಟ್ಟು 1,69,25,000 ರೂಪಾಯಿಗಳ ಪ್ರಗತಿ ನಿಧಿಯನ್ನು ಹಂಚಿಕೆ ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ಒಟ್ಟು 42,50,000 ಅನುದಾನ ಬಿಡುಗಡೆಯಾಗಿದ್ದು, ಅದರಲ್ಲಿ ವಿವಿಧ ಸಮುದಾಯ ಭವನಗಳಿಗೆ 18 ಲಕ್ಷ ರೂಪಾಯಿ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ 24,50,000 ರೂಪಾಯಿಗಳನ್ನ ವಿನಿಯೋಗಿಸಲಾಗಿದೆ. 2024-25ನೇ ಸಾಲಿನಲ್ಲಿ ಮಂಜೂರಾದ 46,50,000 ಇಡೀ ಮೊತ್ತವನ್ನ ಸಂಪೂರ್ಣವಾಗಿ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಒದಗಿಸಲಾಗಿದೆ. 2025-26ನೇ ಸಾಲಿನಲ್ಲಿಯೂ ದೇವಸ್ಥಾನಗಳ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 50,50,000 ರೂಪಾಯಿಗಳ ಭಾರಿ ಅನುದಾನವನ್ನ ಬಿಡುಗಡೆ ಮಾಡಿಸಲಾಗಿದೆ. ಇದರೊಂದಿಗೆ ಹೋಬಳಿ ವ್ಯಾಪ್ತಿಯ ಒಟ್ಟು 13 ಜನ ಅರ್ಹ ವಿಕಲಚೇತನರ ಸ್ವಾವಲಂಬಿ ಜೀವನಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಅತ್ಯಾಧುನಿಕ ತ್ರಿಚಕ್ರ ವಾಹನಗಳನ್ನ ವಿತರಿಸುವ ಮೂಲಕ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ತಮ್ಮ ಜನಪರ ಕಳಕಳಿಯನ್ನ ಮೆರೆದಿದ್ದಾರೆ. ಕೃಷಿ ಇಲಾಖೆಯಿಂದ ಅನ್ನದಾತರಿಗೆ 2,53,00,000 ಭರಪೂರ ಕೊಡುಗೆ. ಕೃಷಿ ಇಲಾಖೆಯ ವತಿಯಿಂದ ಹೊಣಕೆರೆ ಹೋಬಳಿಯ ರೈತರ ಸಬಲೀಕರಣ ಹಾಗೂ ಕೃಷಿ ಆಧುನೀಕರಣಕ್ಕೆ ವಿಶೇಷ ಒತ್ತು ನೀಡಲಾಗಿದ್ದು, ಕ್ರಾಂತಿಕಾರಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಶೀಣ್ಯ ಗ್ರಾಮದಲ್ಲಿ ಅನ್ನದಾತರಿಗೆ ಅಗತ್ಯವಾದ ತಾಂತ್ರಿಕ ಮಾಹಿತಿ ಮತ್ತು ಕೃಷಿ ಮೂಲ ಸೌಲಭ್ಯಗಳನ್ನ ಒಂದೇ ಸೂರಿನಡಿ ಒದಗಿಸಲು ನೂತನ ರೈತ ಸಂಪರ್ಕ ಕೇಂದ್ರದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 2 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಲಾಗ್ತಾ ಇದೆ. ರೈತ ಕುಟುಂಬಗಳ ನೆರವಿಗಾಗಿ ಅತ್ಯಾಧುನಿಕ ಮೇವು ಕತ್ತರಿಸುವ ಯಂತ್ರ ಹಾಗೂ ಉಪಕರಣಗಳನ್ನ ವಿತರಿಸುವ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರ ಅಡಿಯಲ್ಲಿ ತಿರುಗನಹಳ್ಳಿ ಗ್ರಾಮಕ್ಕೆ 28 ಲಕ್ಷ ರೂಪಾಯಿ ಹಾಗೂ ಇಜ್ಜಲಘಟ್ಟ ಗ್ರಾಮಕ್ಕೆ 25 ಲಕ್ಷದಷ್ಟು ಪ್ರಗತಿ ನಿಧಿಯನ್ನ ಬಿಡುಗಡೆ ಮಾಡಲಾಗಿದೆ. ಕೃಷಿ ವಲಯದ ಅಡಿಯಲ್ಲಿಯೇ ಕೈಗೆತ್ತಿಕೊಳ್ಳಲಾಗಿರುವ ಈ ಒಟ್ಟು 2,53,00,000 ವೆಚ್ಚದ ಯೋಜನೆಗಳು ಹೊಣಕೆರೆ ಹೋಬಳಿಯ ರೈತ ಸಮುದಾಯದ ಆರ್ಥಿಕ ಪ್ರಗತಿ ಹಾಗೂ ಶ್ರಮದಾಯಕ ಕೃಷಿ ಪದ್ಧತಿಯನ್ನ ಯಾಂತ್ರೀಕೃತಗೊಳಿಸುವಲ್ಲಿ ಶಾಸಕರ ಹಾಗೂ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಕೃಷಿಪರ ಕಾಳಜಿಗೆ ಸಾಕ್ಷಿ ಎನಿಸಿದೆ. ಇನ್ನುಳಿದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಾಗಮಂಗಲ ತಾಲೂಕು ಹೊಣಕೆರೆ ಹೋಬಳಿ ಬೋಗಾದೆ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ಹೊಣಕೆರೆ ಹೋಬಳಿಯ 3 ಗ್ರಾಮಗಳಿಗೆ ಮಾದರಿ ಗ್ರಾಮ ಯೋಜನೆಯ ಲಾಭ. ವಿದ್ಯುತ್ ಇಲಾಖೆಯ ವತಿಯಿಂದ ಇಜ್ಜಲಘಟ್ಟ ಗ್ರಾಮದ ಮಾದರಿ ಗ್ರಾಮ ಯೋಜನೆಗಾಗಿ 50 ಲಕ್ಷ ರೂಪಾಯಿಗಳನ್ನ ಒದಗಿಸಲಾಗಿದೆ. ಸುಖದರಿ ಗ್ರಾಮದ ಮಾದರಿ ಗ್ರಾಮ ಯೋಜನೆಗಾಗಿ 50 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಶೀಣ್ಯ ಗ್ರಾಮದ ಮಾದರಿ ಗ್ರಾಮ ಯೋಜನೆಗಾಗಿ 50 ಲಕ್ಷ ರೂಪಾಯಿಗಳನ್ನ ವಿನಿಯೋಗಿಸಲಾಗ್ತಾ ಇದೆ. ಒಟ್ಟು 1,50,00,000 ರೂಪಾಯಿ ವೆಚ್ಚದ ಈ ಮಾದರಿ ಯೋಜನೆಗಳು ಈ ಭಾಗದ ಪ್ರತಿ ಮನೆಗಳಿಗೂ ತಡೆರಹಿತ ವಿದ್ಯುತ್ ಒದಗಿಸುವ ಮೂಲಕ ಗ್ರಾಮಗಳ ಸಮಗ್ರ ವಿಕಾಸಕ್ಕೆ ದೊಡ್ಡ ಶಕ್ತಿ ತುಂಬಲಿವೆ. ಹೊಣಕೆರೆ ಹೋಬಳಿಯಲ್ಲಿ ಶಿಕ್ಷಣ ಇಲಾಖೆಯ ವತಿಯಿಂದ 17.7 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶೀಣ್ಯ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿ ಮಂಜೂರು ಮಾಡಲಾಗಿದೆ. ಅಂತೆಯೇ 34 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಜ್ಜಲಘಟ್ಟ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ 2 ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗಳು ಮಂಜೂರಾಗಿವೆ.
ನಿರ್ಮಿತಿ ಕೇಂದ್ರ ಹಾಗೂ ಪಶು ಇಲಾಖೆಯಿಂದ 1,75,00,000 ಅನುದಾನ. ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಹೊಣಕೆರೆ ಹೋಬಳಿಯ ರೈತರ ಜಾನುವಾರುಗಳ ಆರೋಗ್ಯ ರಕ್ಷಣೆಗೆ ಮತ್ತು ಗ್ರಾಮೀಣ ಮೂಲಸೌಕರ್ಯ ಬಲವರ್ಧನೆಗೆ ಮಹತ್ವದ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ತಟ್ಟೇಕೆರೆ ಗ್ರಾಮದಲ್ಲಿ ನೂತನ ಪಶು ಚಿಕಿತ್ಸಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 36 ಲಕ್ಷ ರೂಪಾಯಿಗಳನ್ನ ಒದಗಿಸಲಾಗಿದೆ. ಚೀನ್ಯಾ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗಾಗಿ 39 ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಎರಡು ಸುಸಜ್ಜಿತ ಆಸ್ಪತ್ರೆ ಕಟ್ಟಡಗಳ ನಿರ್ಮಾಣದ ಜವಾಬ್ದಾರಿಯನ್ನ ನಿರ್ಮಿತಿ ಕೇಂದ್ರ ಸಂಸ್ಥೆಗೆ ವಹಿಸಲಾಗಿದೆ. ಇದರೊಂದಿಗೆ ಮುದ್ದನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ 1 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತದ ಪ್ರಗತಿ ನಿಧಿಯನ್ನ ವಿನಿಯೋಗಿಸಲಾಗ್ತಾ ಇದೆ. ಪಶು ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯದ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಈ ಒಟ್ಟು 1,75,00,000 ಮೌಲ್ಯದ ಕಾಮಗಾರಿಗಳು ಹೊಣಕೆರೆ ಹೋಬಳಿಯ ಹೈನುಗಾರಿಕೆ ನಂಬಿದ ರೈತರಿಗೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಶ್ರೀಯುತ ಎನ್ ಚಲುವರಾಯಸ್ವಾಮಿ ಅವರು ನೀಡಿದ ಮತ್ತೊಂದು ಉತ್ತಮ ಕೊಡುಗೆಯಾಗಿದೆ. ಹೊಣಕೆರೆ ಹೋಬಳಿಯ ಶ್ರಮಿಕರ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೂ ಮಹತ್ವ ನೀಡಿರುವ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಈ ಭಾಗದಲ್ಲಿ ಕಾರ್ಮಿಕ ಜಿಲ್ಲಾ ವಸತಿ ಶಾಲೆ ನಿರ್ಮಾಣಕ್ಕೆ ಬರೋಬ್ಬರಿ 3,500 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿದ್ದಾರೆ. ಇನ್ನುಳಿದಂತೆ ಕಂದಾಯ ಇಲಾಖೆಯ ವತಿಯಿಂದ 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಣಕೆರೆ ಹೋಬಳಿ ನಾಡ ಕಚೇರಿ ಹೊಸ ಕಟ್ಟಡ ಮಂಜೂರುಗೊಂಡಿದೆ ಹಾಗೂ ಸಾರಿಗೆ ಇಲಾಖೆ 6,98,00,000 ರೂಪಾಯಿ ಮೊತ್ತದಲ್ಲಿ ಅತ್ಯಾಧುನಿಕ ಸೌಕರ್ಯಗಳನ್ನೊಳಗೊಂಡ ನೂತನ ಚಾಲನಾ ತರಬೇತಿ ಟ್ರ್ಯಾಕ್ ನಿರ್ಮಾಣ ಕಾಮಗಾರಿಗೆ ಅಧಿಕೃತ ಅನುಮೋದನೆ ನೀಡಲಾಗಿದೆ. ಶಾಸಕರಾದ ಶ್ರೀ ಎನ್ ಚಲುವರಾಯಸ್ವಾಮಿಯವರ ಇಚ್ಛಾಶಕ್ತಿಯ ಫಲವಾಗಿ ಹೊಣಕೆರೆ ಹೋಬಳಿ ಅಭಿವೃದ್ಧಿಯ ಪರ್ವಕ್ಕೆ ಸಾಕ್ಷಿಯಾಗ್ತಾ ಇದೆ.